ಇವತ್ತು ಧರ್ಮಸ್ಥಳದ ವಿಚಾರ ಬಗ್ಗೆ ನಮ್ಮ ಸುನೀಲ್ ಅವರು ಈಗ ಪ್ರಸ್ತಾವನೆ ಮಾಡ್ತಾರೆ. ಅದಾದ್ಮೇಲೆ ನಾವು ಬಿಲ್ಗಳಿಗೆ ಅವಕಾಶ ಕೊಡ್ತೀವಿ. ಸುನೀಲ್ ಒಂದು ಸುನೀಲ್ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಅಬ್ಸರ್ವೇಷನ್ನು ಮಾನ್ಯ ಯಾಕೆ ಆಮೇಲೆ ಕೊಡಿ ರಿಪ್ಲೈ ಅಲ್ಲ, ಯಾಕೆಂದರೆ ಇದು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಮೇಲೆ, ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ನೀವು ಹೇಳಿಕೆ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟು ಅವರು 164 ಸ್ಟೇಟ್ಮೆಂಟನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡ್ತಾರೆ. ಆ ಆಧಾರದ ಮೇಲೆ ಮತ್ತು ಸಾರ್ವಜನಿಕವಾಗಿ ಭಾಳಷ್ಟು ಚರ್ಚೆಗಳು ಒತ್ತಡಗಳು ಬಂದ ಆಧಾರದ ಮೇಲೆ ನಾವು ಅದನ್ನು ಸ್ಥಳೀಯ ಪೊಲೀಸ್ನವ್ರು ಮಾಡೋದು ಬೇಡ, ಅದಕ್ಕೆ ಒಂದು ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂಥೇಳಿ ಅವರ ಸೂಚನೆ ಮೇಲೆ, ಯಾರು ನಮ್ಮ ಮ್ಯಾಜಿಸ್ಟ್ರೇಟ್ ಸೂಚನೆ ಮೇಲೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ಅವ್ರು ಹೇಳಿದಾಗ ನಾವು ಅದಕ್ಕೆ ಒಂದು SIT ಮಾಡ್ತೀವಿ. 13/7/25 ಒಂದು SIT ಮಾಡಿ ಅದಕ್ಕೆ ಆದಂಥ ಒಂದು ಸ್ಪೆಷಲ್ ಪ್ರೊವಿಷನ್ಸ್ ಮಾಡಿ ಎಲ್ಲ ಕೊಡ್ತೇವೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಅವರು ಆ ವ್ಯಕ್ತಿ ಹೇಳಿದಂಥ ಏನು ಸ್ಥಳಗಳಿತ್ತು ಅದೆಲ್ಲನೂ ಕೂಡ ಶುರು ಮಾಡ್ತೀವಿ ಸರ್, ಆಮೇಲೆ ನೀವು ಹೇಳಿ ಅಲ್ಲ. ಅಲ್ಲಲ್ಲ, ಒಂದೇ 2 ನಿಮಿಷ ಮೆನ್ಷನ್ ಮಾಡೋದಷ್ಟೇ, ನಾನು ಮಾತಾಡೋದಿಲ್ಲ. ಅದಕ್ಕಾಗಿ ಈಗ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಈ ಮಧ್ಯೆ ನಾವು ವಿವರವಾಗಿ ತಾವು ಚರ್ಚೆ ಮಾಡಿದರೆ ಇನ್ವೆಸ್ಟಿಗೇಷನ್ಗೆ ಕೂಡ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದು ನಾನು ಸದನದ ಅಧ್ಯಕ್ಷರ ಗಮನಕ್ಕೆ ಮಾತಾಡೋದು ಬೇಡ ಅಂತ ಹೇಳೋದಿಲ್ಲ, ಆದರೆ ನಿಮ್ಮಲ್ಲಿ ಮಾತಾಡುವಂಥದ್ದು ಯಾವುದು ಕೂಡ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗದ ರೀತಿಯಲ್ಲಿ ತಾವು ಮಾತಾಡಬೇಕು ಅಷ್ಟೇ ನಾನು ಕೇಳೋದು. ಅಷ್ಟು ಎಚ್ಚರಿಕೆ. ಮಾನ್ಯ ಗೃಹ ಸಚಿವರೇ, ನೀವು ಹೇಳಿದಂತೆ ಇನ್ವೆಸ್ಟಿಗೇಷನ್ಗೆ ಏನೂ ತೊಂದರೆ ಆಗದಂತೆ, ಅದಕ್ಕೇನೋ ಅಪಾಯ ಆಗದಂತೆ ನಾನು ಮಾತಾಡ್ತೀನಿ ಅಷ್ಟೇ. ನಾನು ಕೇಳ್ತೀನಿ, ಚಿಂತೆ ಮಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಸುನೀಲ್ ಒಂದೇ ನಿಮಿಷ. ಅಲ್ಲ ಅದಲ್ಲ, ಇದು ನಾನು ಮಾತಾಡಿ 1 ಮಿನಿಟ್ ಅಷ್ಟೇ. ಮಾನ್ಯ ಒಂದೇ ನಿಮಿಷ ಏನು ಮಾತಾಡ್ತೀನಿ. ಅಲ್ಲ, ಜಸ್ಟ್ 1 ಮಿನಿಟ್ ಅಷ್ಟೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಅಲ್ಲಲ್ಲ ಈ ವಿಷಯ ಇಲ್ಲಮ್ಮ, ನಾನು ಮಾತಾಡ್ತಿರೋದು ಬೇರೆ. ಮಾನ್ಯ ಅಧ್ಯಕ್ಷರೇ, ಅದು ನಿನ್ನ ಕೊಪ್ಪಳದ ವಿಜೇಂದ್ರ, ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಕ್ಷೇತ್ರಗಳ ಪೈಕಿ ಧರ್ಮಸ್ಥಳ ಕ್ಷೇತ್ರ ಒಂದು ಅತ್ಯಂತ ಪಾವಿತ್ರತೆಯಾದಂಥ ಕ್ಷೇತ್ರ. ಮಾತನಾಡುವ ಮಂಜುನಾಥ ಅಂತ ಹೇಳ್ತಾನೆ ರಾಜ್ಯದ ಇಡೀ ಹಿಂದೂ ಸಮಾಜ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡ್ಕೊಳ್ಳುವಂಥ ಒಂದು ಪುಣ್ಯಕ್ಷೇತ್ರ ಇದು. ಬಹುಶಃ ನಮ್ಮ ರಾಜ್ಯದ ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಫೋಟೋ ಇದೆ. ಧರ್ಮಸ್ಥಳವನ್ನು ಆರಾಧಿಸ್ಕೊಂಡು ಬರ್ತಾ ಇರುವಂಥ ಸಾವಿರಾರು ಲಕ್ಷಾಂತರ ಕುಟುಂಬಗಳು ವರ್ಷಕ್ಕೆ 1 ಬಾರಿ ಆದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬರುವಂಥ ಒಂದು ಪರಂಪರೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅದರದೇ ಆದಂಥ ಒಂದು ನಂಬಿಕೆ, ಅದರದೇ ಆದಂಥ ಒಂದು ಶ್ರದ್ಧೆ ಇದ್ದೇ ಇದೆ. ಬಹುಶಃ ನಮ್ಮ ಅಜ್ಜನ ಕಾಲದಿಂದ ನಾವೆಲ್ಲರೂ ಕೂಡ ನನಗೆ ಗೊತ್ತಿದ್ದಂತೆ ಧರ್ಮಸ್ಥಳವನ್ನು ನಾವು ನೋಡ್ಕೊಂಡು ಬರ್ತಾ ಇರುವಂಥವ್ರು. ಇವತ್ತು ಧರ್ಮಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಪಾದಯಾತ್ರೆಗಳನ್ನು ಬರುವಂಥ ಜನ, ಭಕ್ತರು, ಈ ರೀತಿ ಅದಕ್ಕೆ ಅದರದೇ ಆದಂಥ ಪಾವಿತ್ರತೆ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯಿಂದ ಕೇಳಿಕೊಂಡ್ರೆ ಎಲ್ಲದನ್ನೂ ಕೂಡ ಅನುಗ್ರಹಿಸುತ್ತೆ ಎನ್ನುವಂಥ ನಂಬಿಕೆ ಇವತ್ತಿಗೂ ಕೂಡ ನಮ್ಮೆಲ್ಲರ ಮನೆಗಳಲ್ಲಿ ಇದೆ. ಇವತ್ತು ಆ ಧರ್ಮಸ್ಥಳ ಪುಣ್ಯಕ್ಷೇತ್ರ, ಧರ್ಮಸ್ಥಳ ಪ್ರಮಾಣ ಕ್ಷೇತ್ರ, ಮಾತನಾಡುವ ಮಂಜುನಾಥ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧ ಆಗಿರುವಂಥ ಧರ್ಮಸ್ಥಳದ ಬಗ್ಗೆ ಕೆಲವು ತಿಂಗಳುಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಪ್ರಚಾರವನ್ನು ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ.